ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ. ಇವತ್ತು ನಂಗೆ ಗೊತ್ತಿದೆ ತುಂಬ ಫಂಕ್ಷನ್ಸ್ಗಳಿದ್ದಾವೆ. ನಮ್ಗೆ ಹೇಳ್ಬಿಟ್ಟಿದ್ದಾರೆ ಪಿ ಆರ್ ಅವರೇ ಒಂದು 6 ಗಂಟೆ 6:15 ಮುಗಿಸ್ಕೋಬೇಕು ಅಂತ. ಹಾಗಾಗಿ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಡೈರೆಕ್ಟ್ ಏನು ಹೇಳಬೇಕು ಮೇಡಮ್ ಮೇಲೆ ಹೇಳಿದ್ದಾರೆ ಆಲ್ರೆಡಿ. ಕಂಟೆಂಟ್ ಬಗ್ಗೆ ಆಗಿರ್ಬೋದು. ಈ ಅಧಿಪತ್ರ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಿದೆ. ನನಗೆ ಗೊತ್ತು ನಾನು ಮಾತಾಡಿದಾಗ ನಿಮ್ಮ ಕಂಟೆಂಟ್ ಆಗಲ್ಲ, ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನನಗೆ ಹೋಪ್ಸ್ ಇದೆ. ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನನ್ನ DOPಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರೆಲ್ಲರ ಸಪೋರ್ಟು. ಹಾಗೆ ನಮ್ಮ ನಿರ್ಮಾಪಕರುಗಳು, ನಿರ್ಮಾಪಕರು ಅಂತ ಕರೆಯಲ್ಲ, ಅವ್ರನ್ನ ದೇವ್ರ ಮೈ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕುಲ್ದೀಪ್ ಸರ್ ಆಗಿರ್ಬೋದು, ಕಾರ್ತಿಕ್ ಶೆಟ್ಟಿ ಅವರಾಗಿರ್ಬೋದು, ಶ್ವೇತಾ ಶೆಟ್ಟಿ ಅವರಾಗಿರ್ಬೋದು, ಇನ್ನೊಬ್ಬರು ಸತೀಶ್ ಶೆಟ್ಟಿ ಅವರು ಬರಲಿಲ್ಲ. ಹಾಗೆ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಅವರು ಮೇನ್ ಲೀಡರ್ ಮಾಡಿದ್ದಾರೆ. ಜಾನಿ ಮೇಡಮ್ ಕೂಡ ನಾಯಕಿಯ ಕಾಣಿಸ್ಕೊಂಡಿದ್ದಾರೆ. ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಈ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗುತ್ತೆ. ನೀವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದವ್ರು ಕೇಳ್ಕೊತೀನಿ, ಜನರಿಗೆ ಕೇಳ್ಕೊತೀನಿ, ಫೆಬ್ರವರಿ 7ಕ್ಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವರಿಗೆ, ನಮ್ಮ ಹೀರೋಯಿನ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟು ನಾವು ಸಿನಿಮಾನ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ. ಫೆಬ್ರವರಿ 7ಗೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ತಯಾರಿಗಳು ನಮ್ಮ ಡೈರೆಕ್ಟ್ರು ಮಾಡ್ಕೊಂಡಿದ್ದಾರೆ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಕೋ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮ ಕಡೆ ನಾವು ಸಪೋರ್ಟ್ ಮಾಡಿದ್ದೀವಿ. ತುಂಬ ನಾನು ಯಾಕಂದರೆ ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ದಾರೆ. ಸೊ ಅದಕ್ಕೊಂದು ಈ ಸಿನಿಮಾ ಮೂಲಕ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸರ್, ಏನಾದರೂ ಪ್ರಶ್ನೆ ಇದೆ? ಥ್ಯಾಂಕ್ ಯು ಕಾರ್ತಿಕ್ ಶೆಟ್ರೆ. ಎಲ್ರಿಗೂ ನಮಸ್ತೆ. ಮೀಡಿಯಾ ಮುಂದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಕೋ ಪ್ರೊಡ್ಯೂಸರ್ ರವಿ ಸರು, ಕಾರ್ತಿಕ್ಕು, ಇನ್ನೊಬ್ಬರು ಮಂಜಣ್ಣ, ಸತೀಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಚಯನ್ ಬಗ್ಗೆ ಹೇಳ್ಬೇಕಂತಂದರೆ ನಾನು ತುಂಬ ಕ್ಲೋಸ್ ಫ್ರೆಂಡ್. ನಾನು ಚಯನ್ ನಮ್ಮ ಆಫೀಸ್ ಮುಂದೆ ಅವ್ರದ್ದು ನಮ್ಮದು ಆಫೀಸು 2.5 ಇಯರ್ಸಿಂದ ನಾವು ಕ್ಲೋಸ್ ಫ್ರೆಂಡ್ಸು. ಸೊ ರೂಪೇಶ್ ಸರು, ಜಾನ್ವಿ ಮೇಡಮು, ಇದು ನಿಮ್ಮ ಕೈನಲ್ಲಿದೆ, ನಿಮ್ಮ ಸಿನಿಮಾ ಇದು. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತಿರೋ ನಾವು ಅದಕ್ಕೆ ನಾವೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ ಇಸ್ ಆಲ್ ಇನ್ ನಿಮ್ಮ ಕೈನಲ್ಲಿದೆ. ಒಳ್ಳೆಯದಾಗಲಿ ಸರ್. ನಮ್ಮದು ಲ್ಯಾಂಡ್ ಡೆವಲಪ್ಮೆಂಟ್ ಇದೆ ಸರ್, ಬಿಲ್ಡರ್ಸ್. ಹಾಂ, ನೋಡಿದ್ದೀವಿ ಸರ್. ದುಡ್ಡು ಸೇಫ್ ಅನಿಸ್ತು ಸರ್. ಸದ್ಯ ಏನೋ ದುಡ್ಡು ಸೇಫು, ಏನೋ ಪಾಪ ಚಯನ್ ಮಾಡಿದ್ದ ಅಂತ ಅಂದ್ಕೊಂಡಿದ್ವಿ. ಏನೋ ಮಾಡ್ತಾನೆ ಅಂತ. ನಾವು ಯಾವಾಗ ಸಿನಿಮಾ ಕೂತ್ ನೋಡಿದ್ವಿ ಅವಾಗ ಆ್ಯಕ್ಚುಲಿ ಉಸಿರು ಬಂತು ವಾಪಸ್ಸು. ಸರ್ ಇನ್ನೂ ಏನು ಮಾಡಿಲ್ಲ ಸರ್. ಆ್ಯಕ್ಚುಲಿ ಸಡನ್ನಾಗೆ ನಾವು Feb 7th ಅಂತ ಅಂದ್ಕೊಂಡ್ರು, ಬೇಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ತುಂಬ ಲ್ಯಾಗ್ ಆಗಿಬಿಟ್ಟಿತ್ತು, ಅಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿಬಿಟ್ಟಿತ್ತು. OTT ರೈಟ್ಸ್ ಎಲ್ಲ ಮಾತುಕತೆಯಲ್ಲಿ ಇದೆ ಸರ್. ಆ್ಯಕ್ಚುಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಎಲ್ಲ ಆಗಲಿ, ಒಳ್ಳೆದಾದ್ಮೇಲೆ ಹೇಳ್ತೀವಿ ಸರ್. ಥ್ಯಾಂಕ್ ಯು ಕುಲ್ದೀಪ್ ಸರ್. ರವಿಚಂದ್ರ ಶೆಟ್ಟಿ ಅವರು. ಆರ್ಮಿಯಲ್ಲಿ 18 ವರ್ಷ ಸರ್ವಿಸ್ ಮಾಡಿ ಬಂದು ಇಲ್ಲಿ ಒಂದು ಊರಲ್ಲಿ ಅಗ್ನಿಪಥ್ ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೆ ಫ್ರೀಯಾಗಿ ಹುಡುಗರಿಗೆ. ಅದರಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಚಯನ್ ಶೆಟ್ರಿಗೆ ಪರಿಚಯ ಆಗಿ ಅವ್ನು ಕಾಂತಾರದಲ್ಲಿ ವರ್ಕ್ ಮಾಡ್ತಿದ್ದ ಹಿಂದೆ. ಅವನು ಮತ್ತೆ ನನಗೆ ಹೇಳಿದೆ ಫಿಲ್ಮ್ ಬಗ್ಗೆ ಈ ಥರ ಎಲ್ಲ ಇದೆ ಸರ್, ನೀವೇನಾದ್ರು ಸ್ವಲ್ಪ ಇದು ಮಾಡ್ತಾರೆ ಕೇಳಿದ್ರು. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಬಟ್ ಅದ್ರ ಮೇಲೆ ನನ್ನ ಹುಡುಗರೆಲ್ಲ ಹೋಗಿದ್ದೆ ಇದಕ್ಕೆ ಫಿಲ್ಮ್ ಶೂಟಿಂಗಿಗೆಲ್ಲ. ಅದಾದಮೇಲೆ ಬಂದು ಚಯನ್ ಶೆಟ್ರು ಬಂದಿದ್ದ ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀವಿ, ಸ್ವಲ್ಪ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾರೆ ಕೇಳಿದಾಗ ಸರಿ ನಮ್ಮ ರಾಹುಲ್ ಅವರು ಸಹ ಹೇಳಿದರು, ಸರ್ ಮಾಡಿ ಸರ್, ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ನಾನು ಇದಕ್ಕೆ ಇಳಿದಿದ್ದು. ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಇದೆಲ್ಲ ನೋಡಿದ ಮೇಲೆ ತುಂಬ ಖುಷಿ ಆಯಿತು. ಮತ್ತು ರೂಪೇಶ್ ಶೆಟ್ಟರ್ದು ಆ್ಯಕ್ಟಿಂಗ್ ಎಲ್ಲ ನೋಡಿದೆ, ಮೇಡಮ್ ಇದೆಲ್ಲ ಆ್ಯಕ್ಟಿಂಗ್ ನೋಡಿದೆ, ತುಂಬ ಖುಷಿ ಆಯಿತು. ಖಂಡಿತ ಹಿಟ್ ಆಗುತ್ತೆ ಅನ್ನಿಸ್ತು. ಪ್ರಥಮ ಅನುಭವ ಇದು. ಮುಂದಿನ ನೋಡ್ಬೇಕು ಜನರು ಯಾವ ರೀತಿ ಕೈ ಹಿಡಿತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಹೌದು ಸರ್, ಖಂಡಿತ. ನನ್ನ ಜೊತೆಗೆ ಒಬ್ಬ ಆರ್ಮಿ ಅವರೇ ಇದರಲ್ಲಿ ಪೊಲೀಸ್ SP ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಸಹ ಟ್ರೈನರಲ್ಲಿ. ಎಲ್ರಿಗೂ ನಮಸ್ಕಾರ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಮೀಡಿಯಾದವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಅಧಿಪತ್ರ ಸಿನಿಮಾ ಬಗ್ಗೆ ಆಗಲೇ ಎಲ್ಲರೂ ಹೇಳಿದ್ದಾರೆ, ಮತ್ತೆ ಸರ್ ಮ್ಯಾಮ್ ಮತ್ತೆ ಹೇಳ್ತಾರೆ. ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ತ್ರಯಂಬಿಕೆ ಅಂತ. ಆ ಹುಡುಗಿ ಹೇಗೆ ಅಂದರೆ ಒಂದು ಹಳ್ಳಿಯಲ್ಲಿ ಓದು ಬರಹ ಏನು ಗೊತ್ತಿಲ್ಲದೆ ಬೇರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನನ ಸಾಗಿಸೋ ಅಂತ ಒಂದು ಪಾತ್ರ.
ಹಾಗೆ ಜಯಂತ್ ಸರ್ ಥ್ಯಾಂಕ್ ಯು ನನಗೆ ರೋಲ್ ಕೊಟ್ಟಿದ್ದಕ್ಕೆ. ಹಾಗೆ ರಾಘವ್ ಸರ್ ಥ್ಯಾಂಕ್ ಯು. ಜಾನಿ ಮ್ಯಾಮ್ ಆ್ಯಂಡ್ ರೂಪೇಶ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ನಿರ್ದೇಶಕರೇ ಬಿಟ್ಕೊಡ್ಲಿಲ್ಲ ನೋಡಿ, ಕತೆ ಅವರು ಚೂರು ಹೇಳಿದ್ರು. ಓಕೆ, ವಿದ್ಯಾ. ಸೊ ನಂದಿದು ಫಸ್ಟ್ ಸಿನಿಮಾ. ಸೊ ಓಕೆ, ಇದು ನನ್ನ ಫಸ್ಟ್ ಸಿನಿಮಾ ಆ್ಯಂಡ್ ನಾನು ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ಜಯಂತ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಹೋಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿದ್ಯಾ. ಅಧಿಪತ್ರ ನನ್ನ ಮೊದಲ ಮೂವಿ. ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದೆ ಅಲ್ಲಿಂದ. ಸೊ ನನ್ನ ಎಲ್ಲ ಕೊಲೀಗ್ಸ್ ಇದ್ದಾರೆ, ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಅಧಿಪತ್ರ ನನ್ನ ಮೊದಲನೇ ಮೂವಿ. ನಂಗೆ ತುಂಬ ಖುಷಿ ಆಗುತ್ತೆ, ಒಂದು ಒಳ್ಳೆ ಟೀಮಿಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು. ನಮ್ಮ ಜಯಂತ್ ಶೆಟ್ಟಿ ಸರ್, ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದು ಫಸ್ಟಿಗೆ. ತುಂಬ ಪ್ರೊಫೆಷ್ನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲೇ ಗೊತ್ತಾಯಿತು. ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ. ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ ಅಧಿಪತ್ರ ಸಿನಿಮಾ. ಒಳ್ಳೆ ತಾರಾಗಣ ಇದೆ. ಪ್ರಕಾಶ್ ಸರ್ ಇದ್ದಾರೆ, ದೀಪಕ್ ರೈ ಅವರಿದ್ದಾರೆ, ಮತ್ತು ರಘು ಪಾಂಡೇಶ್ವರ್ ಸರ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ಅಧಿಪತ್ರ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬಹುಶಃ ಒಂದು ಒಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಅಂದರೆ ಈ ಟೈಮಲ್ಲಿ ನೋಡಿ ಎಲ್ಲ ಹೈಪ್ ಆಗ್ತಾ ಇದೆ. ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪಲ್ಲಿ ಇದ್ದಾರೆ, ಫುಲ್ ಚಾಪರಿಂದ ಎಲ್ಲರೂ ಇಳಿಸ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೇದಾಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಸೊ ಎಲ್ಗೂ ಪ್ಲಸ್ ಆಗ್ಬೋದು ಸಿನಿಮಾಗೆ. ಪಾತ್ರದ ಬಗ್ಗೆ ಹೇಳಿ. ನನ್ನ ಕಾರಣ ಸರ್ ಕಥೆ ಫಸ್ಟಿಗೆ ನನಗೆ ಕಾಲ್ ಮಾಡಿದ್ರು. ಐ ಥಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು. ಅವರು ನನ್ನ ನ್ಯೂಸ್ ಚಾನಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ, ನಮ್ಮ ಪ್ರೊಡ್ಯೂಸರ್ ಸರ್. ನನಗದು ಮರ್ತೋಗಿದೆ. ಇಲ್ಲ, ಯಾವುದೋ ಅವ್ರದ್ದು ಅದು ಹೇಳಿದ್ರಲ್ಲ ಲ್ಯಾಂಡ್ ಬಿಸ್ನೆಸ್, ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆ್ಯಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರಂತೆ. ಬಹುಶಃ ನಾನೇನೋ ಬ್ಯುಸಿ ಇದ್ದೀನಿ ಅಂತ ಬೇರೆ ಆ್ಯಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿರೋದು ನನ್ನ ಜ್ಞಾಪಕ ಇಲ್ಲ. ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋಯಿನ್ ತಗೋಬೇಕು ಅಂತ ಅನ್ಕೊಂಡಿದ್ರು, ಬಟ್ ಆಮೇಲೆ ಏನಂತ ಗೊತ್ತಿಲ್ಲ. ನಂದೊಂದು ರೀಲು ರವಿಚಂದ್ರನ್ ಸರ್ ಜೊತೆ ಬಂದಂತ ಪಾಪಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನೇ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ನನಗೆ ಈ ಥರ ಸಿನಿಮಾ ಮಾಡ್ತಿರೋಂಥ ಕಾಲ್ಗಳು ಬರ್ತಿರುತ್ತೆ ಸರ್. ಕೆಲವೊಂದೆಲ್ಲ ಮೀಟ್ ಆದಮೇಲೆ ನನಗೆ ಬೇಡ ಅನ್ಸುತ್ತೆ, ಟೀಮ್ ನೋಡಿದಾಗ ಬೇಡ ಅನ್ಸುತ್ತೆ, ಕತೆ ಅಷ್ಟು ಇಷ್ಟ ಆಗೋದಿಲ್ಲ. ಎಷ್ಟೋ ಒಂದನ್ನು ಅವ್ರು ಕಾಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಅದು ಅಷ್ಟು ಸಮಂಜಸವಾಗಿರೋದಿಲ್ಲ, ಬಿಟ್ಬಿಡ್ತೀನಿ. ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟಲ್ಲಿ ಒಬ್ರು ಮಾರ್ಕೆಟಿಂಗಲ್ಲಿ ಇದ್ರು. ಅವರು ನೋಡಿ ಪ್ರಶಾಂತ್ ಸರ್, ಯಾಕಂದ್ರೆ ಲಾಸ್ಟ್ ಟೈಮ್ ತಪ್ಪು ಹೇಳ್ಬಿಡಿದೆ ಹೆಸರು. ಪ್ರಶಾಂತ್ ಸರ್ ಹೇಳಿದ್ರು, ಅವ್ರು ನನಗೆ ತುಂಬ ಚೆನ್ನಾಗಿ ನ್ಯೂಸ್ ಫಸ್ಟ್ ನಾವು ವರ್ಕ್ ಮಾಡಿದ್ರಿಂದ ನನ್ನ ಫ್ರೆಂಡೇ ಸಿನಿಮಾ ಮಾಡ್ತಾ ಇದ್ದಾರೆ, ಹೋಗಿ ಕತೆ ಕೇಳಿ ಅಂದಾಗ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದೆ. ಹೋದಾಗ ಇವರೆಲ್ಲ ಸ್ಕ್ರಿಪ್ಟನ್ನ ಇಟ್ಕೊಂಡು ಕೂತಿದ್ರು, ಜಯಂತ್ ಶೆಟ್ಟಿ ಸರ್ ಮತ್ತು ಕುಲ್ದೀಪ್ ಸರ್. ಅಂದರೆ ಎಲ್ಲ ರೆಡಿ ಆಗಿತ್ತು, ಒಂದು ಪೂಜೆ ಎಲ್ಲ ಮಾಡಿದ್ರು, ಸ್ಕ್ರಿಪ್ಟ್ ಎಲ್ಲ. ಅಂದರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು. ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಸಿನಿಮಾ ಮಾಡಬೇಕು ಆ ಥರದ್ದು ಇರಲಿಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿದೆ ಅನ್ನೋದು ಗೊತ್ತಾಯಿತು. ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬ ರಿಲೇಟ್ ಆಗ್ತಾ ಇತ್ತು. ಕತೆ ತುಂಬ ಚೆನ್ನಾಗಿತ್ತು. ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದ್ರು. ಸೊ ಇದಕ್ಕಿಂತ ಒಳ್ಳೆ ಟೀಮು, ಇದಕ್ಕಿಂತ ಒಳ್ಳೆ ಕತೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನ್ನಿಸ್ತು. ನಾನು ಓಕೆ ಅಂತಾನೆ ಬಂದೆ. ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಲಾಂಚ್ ಆಗೋದು ಅದು ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ ನಾನು ಅದನ್ನ ಯಾರಿಗೂ ಹೇಳೂ ಇಲ್ಲ ಈ ಥರದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತಾನು. ಓಕೆ ಅಂತ ಹೇಳಿ ಬಂದೆ, ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್. ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು. ಬಟ್ ಅದು ಏನು ಪಾತ್ರ ಅಂತ ಸಿನಿಮಾದಲ್ಲೇ ನೋಡಿ ಸರ್. ಯಾಕಂದರೆ ಎಷ್ಟೋ ಜನ ನಾನು ಫೋಟೋಸ್ ಎಲ್ಲ ಹಾಕಿದಾಗ ಇದಾದ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಆ ಒಂದು ಸಸ್ಪೆನ್ಸ್, ಈ ಕಥೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳುತ್ತೋ ಅದೇ ರೀತಿ ನನ್ನ ಪಾತ್ರನೂ ಇರಲಿ ಅಂತ. ಓಕೆ, ಎನಿಥಿಂಗ್ ಎಲ್ಸ್? ಬೇರೆ ಏನಾದರೂ? ಅಷ್ಟೇನಾ? ಓಕೆ, ಆಲ್ ದಿ ವೆರಿ ಬೆಸ್ಟ್ ಜಾನ್ವಿ ಅವರೇ. ಥ್ಯಾಂಕ್ ಯು. ಸೊ ಹೀರೋಯಿನ್ ಆಗಿ ಗಿಚ್ಚಿ ಗಿಲಿಗಿಲಿ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಜಾನ್ವಿ, ಧನ್ಯವಾದ. ಡಾಕ್ಟರ್ ಸ್ವಾಮಿ ಅಂತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸ್ವಾಮಿ ಅಂತ. ಈ ಚಿತ್ರಕ್ಕೆ ಜಯಂತ್ ಶೆಟ್ಟಿ ಅವರು ಸಿಚುವೇಶನ್ ಹೇಳಿದ್ರು, ಈ ಥರ ಇದೆ, ನೀವು ಇದಕ್ಕೆ ಹಾಡು ಬರಿಬೋದಾ ಅಂತ. ನಾನು ಇದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ಬರೆದಿದ್ದೀನಿ. ಸೊ ಒಂದು 10-15 ಹಾಡು ಕನ್ನಡ ಸಿನಿಮಾಗೆ ಬರೆದಿದ್ದೀನಿ. ಸೊ ಇವ್ರಿಗೋಸ್ಕರ ನಾನು ಲೈನ್ಸ್ ಬರಿತಾ ಹೋದಾಗ
ಜನರಲಿ ನಾನು ಬರೆಯೋದು ಪ್ರಿಸ್ಕ್ರಿಪ್ಷನ್ ಮೇಲೆ, ನಾನು ಪೇಷಂಟ್ಸ್ಗೆ ಏನು ಕೊಡ್ತೀನೋ ಇದು ಅದರ ಮೇಲೆ ಬರೆಯೋದು. ಸುಮಾರಷ್ಟು ಹಾಡು ತುಂಬ ಚೆನ್ನಾಗಿ ಮೂಡಿ ಬಂತು. ಸರ್ರು ಚೆನ್ನಾಗಿ ಅದಕ್ಕೆ ಮ್ಯೂಸಿಕ್ ಎಲ್ಲ ಇದು ಮಾಡಿ, ಶ್ರೀಹರಿ ಅವರು ಎಲ್ಲ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ಲ ಅಧಿಪತ್ರ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ, ನಮ್ಮ ಶ್ರೀಕಾಂತ್ ಅವರು DOP ಅವರು ತುಂಬ ನನಗೆ ಎಂಕರೇಜ್ ಮಾಡ್ತಿದ್ದಾರೆ ಆವಾಗಲೂ. ಸೊ ಇವರೆಲ್ಲರಿಂದ ನಾನು ಇಲ್ಲಿವರೆಗೂ ಸ್ಟೇಜಿಗೆ ಎತ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಪ್ರಿಸ್ಕ್ರಿಪ್ಷನ್ ಥರ ಇರುತ್ತೆ ಹಾಡು ಅಂತ ಕೇಳ್ತಿದ್ದಾರೆ. ಇಲ್ಲ ಸರ್, ಪ್ರಿಸ್ಕ್ರಿಪ್ಷನ್ ಇಲ್ಲ, ಇದು ಸಿಚುಯೇಷನ್ಗೆ ತಕ್ಕನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಕೇಳಿ ಖುಷಿ ಆಗ್ತದೆ. ಇಲ್ಲ ಸರ್, ಮೆಡಿಕಲ್ ಬರೀರಿ, ಮೆಡಿಕಲ್ದೇನಿಲ್ಲ ಇದರಲ್ಲಿ ಸರ್. ಇದುವರೆಗೂ ಒಂದು 15 ಹಾಡು ಬರ್ತೀನಿ. ಲಾಸ್ಟ್ ನಿರ್ಮುಕ್ತ ಅಂತ ಸಿನಿಮಾ ಬಂದಿತ್ತು, ಅದರಲ್ಲಿ ಒಂದು 8 ಹಾಡು ನಾನೇ ಬರ್ತೀನಿ. ಮುಂಚೆ ಧೈರ್ಯಂ ಅಂತ ಸಿನಿಮಾ ಸರ್, ನಾನು ರೋಡಲ್ಲಿ ಹೋಗ್ತಾ ಟೈಮ್ ಸಿಕ್ಕಿದಾಗೆಲ್ಲ ಬರೀತೀನಿ. ನೈಸ್ ರೋಡಲ್ಲಿ ಹೋಗ್ತಾ ಅಲ್ಲಿ ನಿಲ್ಲಿಸ್ಬಿಟ್ಟು ಬರೀತೀನಿ. ಥ್ಯಾಂಕ್ ಯು ಸ್ವಾಮಿ ಸರ್, ಧನ್ಯವಾದಗಳು. ಪ್ರಶಾಂತ್ ಅವರು ನಮಸ್ಕಾರ. ಅಂದರೆ ಅವ್ರು ಹೇಳಿದಂಗೆ ಶಾಲಿನಿ ಆರ್ಟ್ಸ್ ಮೂಲಕ ಈ ಸಿನಿಮಾ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಸಂಸ್ಥೆ ಕಡೆಯಿಂದ ನಾನು ಬಂದಿದ್ದೀನಿ. ಇವತ್ತು ಮಂಜು ಸರ್ ಸ್ವಲ್ಪ ಔಟ್ ಸ್ಟೇಷನ್ ಇದ್ರು, ಸೊ ಅವ್ರು ಬರೋಕ್ಕಾಗಿಲ್ಲ. ಸೊ ನಮ್ಮ ಒಂದು ಎಫರ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೇಕಂತಂದ್ರೆ, ಈಗ ಅಧಿಪತ್ರ ಅಂತ ಫಸ್ಟ್ ಟೈಮ್ ನಾನು ಇದು ಟೀಸರ್ ನೋಡ್ಬಿಟ್ಟು ಇದು ತುಂಬ ಚೆನ್ನಾಗಿ ಮಾಡಿದಾರಲ್ಲ, ಮತ್ತೆ ರೂಪೇಶ್ ಅವರು ಇದ್ರು ಅನ್ನೋ ಕಾರಣಕ್ಕೆ ತುಂಬ ಇದಾಗಿತ್ತು, ಒಳ್ಳೆ ಸಿನಿಮಾ ಇರ್ಬೋದೇನೋ ಅಂತ ಅಂದ್ಬಿಟ್ಟು. ಸೊ ಹಂಗೆ ಅಂದ್ಕೊಂಡು ಅದನ್ನ ನೋಡಿ ಹಂಗೆ ಅಂದ್ಕೊಂಡು ಒಂದು 2 ದಿನಕ್ಕೆ ನನಗೆ ಚಯನ್ ಅವ್ರ ಪರಿಚಯ ಆಯ್ತು ಆ್ಯಕ್ಚುಲಿ. ಸೊ ಮೀಟ್ ಮಾಡಿ ಆಮೇಲೆ ಮತ್ತೆ ಮಂಜು ಸರ್ ಹತ್ರ ಹೋಗಿ ಮಾತಾಡಿಕೊಂಡು, ಸೊ ಸಿನಿಮಾಗೆ ಏನು ಬೇಕು ಏನು ಮಾಡಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿ, ಸೊ ಬೆಸ್ಟ್ ಏನು ಮಾಡ್ಬೋದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗೋದು. ಈಗಿನ ಕಾಲಕ್ಕೆ ಬರೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋಕ್ಕಾಗಲ್ಲ, ಫಿಲ್ಮ್ ಬಿಸ್ನೆಸ್ ಅಂತ ಹೇಳಬೇಕು. ಸೊ ಅದು ಕರೆಕ್ಟ್ ವರ್ಡ್ ಇವಾಗ. ಏನಕ್ಕೆ ಅಂತಂದರೆ ಬದಲಾಗಿದೆ, ಮಾರ್ಕೆಟ್ ತುಂಬ ಚೇಂಜ್ ಆಗಿದೆ. ಮತ್ತು ನಾವು ಕೂಡ ಹಾಗೆ ವರ್ಕ್ ಮಾಡ್ತಾ ಇದ್ದೀವಿ. ಶಾಲಿನಿ ಆರ್ಟ್ಸ್ ಅಂತ ಬಂದರೆ ಒಂದು ರೆಪ್ಯುಟೇಷನ್ ಇದೆ. ಸೊ ಅದಕ್ಕೆ ತುಂಬ ಒಂದು ದೊಡ್ಡ ಸಿನಿಮಾ ಮಾಡಿದ ಅನುಭವ ಇರೋದ್ರಿಂದ, ಸೊ ನಾವು ಎಲ್ಲ ರೀತಿಯಲ್ಲೂ ಸಿನಿಮಾಗೆ ಎಲ್ಲೆಲ್ಲಿಂದ ನಾವು ರೆವಿನ್ಯೂನ ಜನರೇಟ್ ಮಾಡ್ಬೋದು. OTT ಇರ್ಬೋದು, ಥಿಯೇಟ್ರಿಕಲ್ ರಿಲೀಸ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಮತ್ತು TV ರೇಟ್ಸ್ ಇರ್ಬೋದು. ಸೊ ಪ್ರತಿಯೊಂದು ಹಂತದಲ್ಲೂ ಈ ಸಿನಿಮಾಗೆ ಹೆಂಗೆ ಮಾಡಿದ್ರೆ ಪ್ರಮೋಷನ್ನು ಹೆಂಗೆ ನಮಗೆ ಬಿಸ್ನೆಸ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲೇ ಮಂಜುನಾಥ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಈವನ್ ಈ ಸಿನಿಮಾಗೂ ಕೂಡ ನಾವು ಟಾರ್ಗೆಟೆಡ್ ಆಡಿಯನ್ಸ್ ನಮಗೆ ಎಲ್ಲಿ ಜಾಸ್ತಿ ಫುಡ್ ಫಾಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ರು ಕೂಡ. ಸೊ ನಾವು ಈಗ ಕೆಲವೊಂದು ಕಡೆ ಏನಾಗುತ್ತೆ, ಈಗ ನೀವು ನೋಡಿರೋ ಹಾಗೆ ಇಲ್ಲಿ ಕರಾವಳಿ ಒಂದು ಫ್ಲೇವರ್ ಸಿನಿಮಾ ಇದು. ಸೊ ಅಲ್ಲಿ ನಮ್ಮ ಕರಾವಳಿಯಲ್ಲಿ ಡೆಫಿನೆಟ್ಲಿ ರೂಪೇಶ್ ಅವ್ರಿಗಿರೋ ಒಂದು ಫೇಮ್ಗೆ ಅವ್ರಿಗೊಂದು ಸ್ಟಾರ್ಡಮ್ ಇದೆ. ಸೊ ಅದನ್ನ ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬಹುದು ಅಂತ ನೋಡ್ತಾ ಇದ್ದೀವಿ. ಮತ್ತೆ ಆ ಜನಗಳು ಎಲ್ಲೆಲ್ಲಿ ಇದ್ದಾರೆ. ಈಗ ಕರಾವಳಿ, ಈಗ ನೀವು ಒಂದು ಕಾಂತಾರ ಅಂತ ತರ ಸಿನಿಮಾ ತಗೊಂಡ್ರೆ, ಸೊ ಫಸ್ಟ್ ಲೋಕಲಿ ವರ್ಕ್ ಆಯ್ತು, ಆಮೇಲೆ ಗ್ಲೋಬಲ್ ಆಯ್ತು, ಗ್ಲೋಬಲಿ ಅದು ಇದಾಯ್ತು. ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಈ ಸಿನಿಮಾನ ನೋಡೋಣ ಹೆಂಗೆ ರಿಸೀವ್ ಮಾಡ್ತಾರೆ ಜನ ಅಂತ ಅಂದ್ಬಿಟ್ಟು. ಮತ್ತೆ ಎಲ್ಲ ಕಡೆ ವರ್ಕ್ ಆಗುವಂಥ ಸಿನಿಮಾ ಇದು. ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ರೆ ಎಲ್ಲರೂ ನೋಡುವಂಥ ಸಿನಿಮಾನೇ. ಸೊ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಅಂತ ಕೇಳ್ಬೋದು. February 7th 10 ಸಿನಿಮಾ ರಿಲೀಸ್ ಇದೆ ಆಲ್ಮೋಸ್ಟು. ಥಿಯೇಟರ್ ಸೆಟಪ್ ಏನಾಗುತ್ತೆ ಗೊತ್ತಾ, ಈಗ ನಮಗೆ 10 ಸಿನಿಮಾನು ಮೇನ್ ಸ್ಟ್ರೀಮ್ ಸಿನಿಮಾಗಳು ಇರೋದಿಲ್ಲ, ಹೊಸಬ್ರು ಮಾಡಿರ್ತಾರೆ. ಅಥವಾ ಕೆಲವ್ರಿಗೆ ಬಜೆಟ್ ಸಿಗಲ್ಲ. ನನಗೆ ಗೊತ್ತಿಲ್ಲ, ಕರ್ನಾಟಕ ತುಂಬಾ ದೊಡ್ಡದು. ಸೊ ನಾವು ಎಂಟರ್ ಕರ್ನಾಟಕ ಎಲ್ಲರಿಗೂ ಇದ್ರ ಮಾರ್ಕೆಟ್ ಮಾಡ್ತೀವಿ ಅಂತಂದ್ರೆ 1.5-2 ಕೋಟಿ ಮಿನಿಮಮ್ ಸುರಿಬೇಕಾಗುತ್ತೆ. ಸೊ ಆ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ, ಸೊ ಅವ್ರವ್ರಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ರಿಲೀಸ್ ಮಾಡ್ತಾರೆ. ಬಟ್ ಇದೊಂದು ಎಕ್ಸೆಪ್ಷನಲ್ ಸಿನಿಮಾ ಇದೆ, ಯಾಕಂದ್ರೆ ರೂಪೇಶ್ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ ಎಂಟರ್ ಕರ್ನಾಟಕ ಇದ್ದಾರೆ, ನೋಡ್ತಾರೆ, ಗುರುತಿಸ್ತಾರೆ. ಸೊ ಹಾಗಾಗಿ ನಾವು ಎಲ್ಲ ಕಡೆನೂ ನಾವು ಪ್ಲಾನ್ ಮಾಡ್ತಾ ಇದೀವಿ. ಥಿಯೇಟರ್ ಸೆಟಪ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ನಮ್ಗೇನು ಬೇಕು ನಮಗೆ ಸಿಗುತ್ತೆ. ಅದನ್ನ ನಮ್ಮ ಸಂಸ್ಥೆಗೆ ಒಂದು ಇದಿರುತ್ತೆ. ಸೊ ಅದ್ರ ಮೂಲಕ ಆ ಕ್ರೆಡಿಬಿಲಿಟಿ ಮೇಲೆ ತಗೊಂಡ್ತೀವಿ ನಾವು ಸ್ಕ್ರೀನ್ಸ್ನ. ಥ್ಯಾಂಕ್ ಯು ಪ್ರಶಾಂತ್, ಧನ್ಯವಾದಗಳು. ಥ್ಯಾಂಕ್ ಯು ಸ್ವಾಮಿ ಸರ್. ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಸರ್ ಕುಲ್ದೀಪ್ ಸರ್ ಮತ್ತು ಚಯನ್ ಸರ್ ತುಂಬ ಥ್ಯಾಂಕ್ಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಾರಿ, ಕ್ವಿಕ್ಕಾಗಿ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನಂದು ಬಳ್ಳಾರಿ ಕಡೆ ಬರೋದಾಯ್ತಾ. ಬಟ್ ಸಿನಿಮಾ ಎಲ್ಲ ಈ ಕರಾವಳಿ ಸೈಡ್ ಇದೆಲ್ಲ ಇದೆ, ನನಗೆ ತುಂಬ ಹೊಸ ಕಲ್ಚರ್ ಇದೆ. ಸೊ ಸರ್ ಚಯನ್ ಸರ್ ಬಂದು ಈ ಸ್ಕ್ರಿಪ್ಟ್ ಹೇಳ್ದಾಗೆ ಮತ್ತು ಕತೆ ಹೇಳ್ದಾಗೆಲ್ಲ
ತುಂಬ ಹೊಸದು ಅನ್ಸೋದು. ಅದಕ್ಕೆಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಟೈಮ್ ಕಂಪೋಸ್ ಮಾಡೋದಕ್ಕಿಂತ ಜಾಸ್ತಿ ಬರೀ ರಿಸರ್ಚ್ಗೆ ಹೋಗೋದು ನಂದು. ಅಲ್ಲಿ ಕೆಲಸ ಹೆಂಗಿರುತ್ತೆ ಏನಿರುತ್ತೆ ಆ ಥರದ್ದು ಮ್ಯೂಸಿಕ್ ಹೆಂಗಿರುತ್ತೆ ಹಂಗೆ ಅಂತ. ಬಟ್ ನನಗೆ ಅನಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಎಲ್ಲ ಅಂತ. ಸೊ ನಿಮಗೂ ಅನ್ಸಿದ್ರೆ ಒಂದೇ ಒಂದು ಕ್ಲಬ್ಸ್ ಕೊಟ್ಟರೆ ಐ ವಿಲ್ ಬಿ ಸೋ ಹ್ಯಾಪಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಸೊ ಫೆಬ್ 7th ಇದೆ ಸಿನಿಮಾ, ಎಲ್ಲರೂ ಬನ್ನಿ. ಶ್ರೀಹರಿಯರ 2 ಸಾಂಗ್ಸ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಪರಿಚಯ ಜೊತೆಗೆ ಅಧಿಪತ್ರ ಕೊರತೆ. ನಮಸ್ತೆ, ನಾನು ಋತ್ವಿಕ್ ಮುರಳೀಧರ್ ಅಂತ. ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಲ್ ಟೀಮ್ನ ಮೀಟ್ ಮಾಡ್ತಾ ಇರೋದು. ಸೊ ಹಲೋ ಎವ್ರಿ ಒನ್, ಪ್ರೆಸ್ನವ್ರಿಗೂ ಎಲ್ರಿಗೂ ಹಲೋ. ಚಯನ್ ಸರ್ ಆ್ಯಂಡ್ ಶ್ರೀಕಾಂತ್ ಸರ್ನೇ ನಾನು ಫಸ್ಟ್ ಮೀಟ್ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಆದಷ್ಟು ಬಿಕಾಸ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್ ಆಗಿರೋದ್ರಿಂದ ಆ್ಯಂಡ್ ನೇಟಿವಿಟಿಗೆ ತಕ್ಕನಂಗೆ ನಾವು ಲೈವ್ ಏನು ಯೂಸ್ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಏನು ಹೊಸದಾಗಿ ತರ್ಬೋದು, ಹೊಸ ಸೌಂಡ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು, ಅದ್ರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಚಯನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆಫ್ ದ ಕ್ರಿಯೇಟಿವ್ ಫ್ರೀಡಮ್, ಅವರು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ದರು. ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹೋಪ್ಫುಲ್ಲಿ ನೀವೆಲ್ಲರೂ ಅದನ್ನು ಥಿಯೇಟ್ರಿಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ಕೋತೀವಿ. ಥ್ಯಾಂಕ್ ಯು ರಿತ್ವಿಕ್ ಸರ್. ತಾವು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಮಾಧ್ಯಮದವನೇ. ನಾನೊಂದು 11 ವರ್ಷ RJ ಆಗಿದ್ದೆ, TV ಆ್ಯಂಕರ್ ಆಗಿದ್ದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ 2 ಸಲ ನಾವು ಹೇಳಬೇಕಾಗುತ್ತೆ, ಅಧಿಪತ್ರ ಅಂತ. ಆ ಭಾರವಾದಂಥ ವಿಚಾರ ಕೂಡ ಸಿನಿಮಾದಲ್ಲಿದೆ. ಆ್ಯಂಡ್ ಪ್ರೊಡ್ಯೂಸರ್ಸ್ ಸರ್ ನಮ್ಮ ಮೇಲೆ ತುಂಬ ಭಾರ ಆಗ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿದೆ ಅಂತ. ನಮ್ಮ ಕೈಯಲ್ಲಿ ಏನಿಲ್ಲ ಸರ್, ನೀವು ಏನು ಹೇಳ್ತೀರ ಅದನ್ನು ಮಾಡ್ತೀವಿ. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತೀವಿ. ಆ್ಯಂಡ್ ನಾವು ಯಾವತ್ತೂ ಅವ್ರ ಮೇಲೆ ಹಾಕ್ತೀವಿ. ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು ಲಾಕರ್ಗೆ. ನಾನು ಸರ್ಗೆ ಹೇಳ್ತೀನಿ, ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ. ಸೊ ನೀವು ಏನು ಪ್ರಮೋಷನ್ ಮಾಡ್ತೀರಾ ಅದರ ಜೊತೆಗೆ ನಾವಿರ್ತೀವಿ ಸರ್. ಆ್ಯಂಡ್ ನಮ್ಮಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಆ್ಯಂಡ್ ಇನ್ನಿರೋವಂಥದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಆ್ಯಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ. ಆ್ಯಂಡ್ ಚಯನ್ ಶೆಟ್ಟಿ ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ. ಕೆಲವೊಂದ್ಸಲ ಶೂಟಿಂಗು 24 hour ಎಲ್ಲ ನಡೀತಾ ಇತ್ತು. ನಮಗೆ ರೆಸ್ಟ್ ಸಿಗ್ತಾ ಇತ್ತು, ಬಟ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಸೊ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಅಂಡ್ ಟೀಸರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ. ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು. ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೈನ್ ರೀಸನ್ ಏನು ಅಂತಂದ್ರೆ, ಇದು ನಮ್ಮ ಊರಿನ ಕಥೆಯನ್ನ ಹೇಳುವಂತಹ ಸಿನಿಮಾ. ಇದು ಕಾಂಟೆಂಟ್ ಇರುವಂತಹ ಸಿನಿಮಾ. ಇದು ಗೆದ್ರೆ ರೂಪೇಶ್ ಇಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ, ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಇನ್ನು ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ. ಅಂಡ್ ಒಂದು ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಕಾಪ್ ರೂಪೇಶ್ ಶೆಟ್ಟಿ ಬಗ್ಗೆ ಹೇಳಿ. ಕಾಪ್ ಅದೇ ನನಗೆ ನಾನು ಇನ್ನೊಂದು ಹೇಳಬೇಕು. ಚಯನ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು. ನಾನು ಜಾಸ್ತಿ ಏನು ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ. ಒಂದು ನನ್ನ ಸರ್ಕಸ್ ಅನ್ನುವಂಥ ಸಿನಿಮಾ ನಾನು ಹೀರೋ ಆಗಿ ಡಿರೆಕ್ಟ್ ಕೂಡ ಮಾಡಿದ್ದೆ. ಅದಕ್ಕೆ ತುಂಬಾ ತಿಂಗಳುಗಳು ಅದರ ಹಿಂದೆನೇ ಹೋಯ್ತು ರಿಲೀಸ್ ಅಂತ. ಅದಾದ್ಮೇಲೆ ನಂದೇ ನಾನು ಒಂದು ಪೊಲೀಸ್ ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ, ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಷನ್ ಇಷ್ಟ ಆಗಿ ನಾನು ಹೇಳಿದೆ, ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ, ಪರವಾಗಿಲ್ಲ ಸದ್ಯಕ್ಕೆ ಮಾಡಲ್ಲ ಅದು, ಬಿಕಾಸ್ 2 ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಾಗಲ್ಲ. ಅದೊಂದು ರೀಸನು. ಇನ್ನೊಂದು, ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನು ಅಂತಂದ್ರೆ, ನನ್ನ ದಾಡಿಗೆ ಕೈ ಹಾಕ್ಬೇಕಾಗುತ್ತೆ. ಅದು ತುಂಬಾ ಕಷ್ಟ. ಅದು ನನ್ನೊಂದು ಐಡೆಂಟಿಟಿ ತರ. ಸೊ ಅದಕ್ಕೆ ಸರಿ ಹೇಳಿದ್ದೆ, ನನ್ನ ದಾಡಿ ಎಲ್ಲ ತೆಗಿತೀನಿ, ಅದಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ, ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ. ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಅನ್ನಿಸ್ತು, ಇಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಆಗ್ಬೇಕು ಫೇಸು ಅಂತ. ಸೊ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗ್ ಕಾಣಬೇಕು, ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರುವಂತ ಎಫರ್ಟ್ ಅನ್ನ ಹಾಕಿದ್ದೀನಿ. ಪೋಸ್ಟಲ್ ಹಂಗೆ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದೀನಿ. ದೇವ್ರದಿಂದ ಹೌದು. ಈ ಅಧಿಪತ್ರದ ಬಗ್ಗೆ ಹೇಳ್ತಾರೆ. ಹೌದು, ಒಂದು ತುಳು ನಡೀತಾ ಇದೆ, ಒಂದು ತಮಿಳ್ ಮಾಡ್ತಾ ಇದ್ದೇನೆ ಯೋಗಿ ಬಾಬು ಅವ್ರ ಜೊತೆ ಸನ್ನಿಧಾನಂ ಅಂತ. ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು. ಬಟ್ ನನಗೇನು ಇದಾಗಿಲ್ಲ, ಅಂದ್ರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡೆ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು. ಏನಕ್ಕೆ ಅಂತಂದ್ರೆ ಆ ತಮಿಳ್ ಸಿನಿಮಾ ನಡೀತಾ ಇತ್ತು, ಬಟ್ ನನ್ ದಾಡಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಬಟ್ ಚಯನ್ ಸರ್ ಅದಕ್ಕೆ ಪಾಪ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದ್ದಾರೆ ಅವರು. ಎಲ್ಲಿಗೆ? ಖಂಡಿತ ನಾನು ಎಲ್ಲಾ ಕಡೆ ಬರೋದಕ್ಕೆ ರೆಡಿ ಇದ್ದೀನಿ. ನಿನ್ನ ಟೀಮ್ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ. ನಮ್ ಕಡೆ ಅಂತೂ ಮಾಡ್ತೀವಿ ನಾವು.
ಅಲ್ಲ ಅದೇ ನಾನು ಅವ್ರ ಮೇಲೆ ಆಗ್ತಾ ಇಲ್ವಾ, ಇವಾಗ ಎಲ್ಲ ಟೀಮ್ ಒಂದೇನು ಅಂತಂದ್ರೆ ನನ್ನ ಇದು ಅವ್ರು ಹೇಳ್ಬೋದಷ್ಟೇ ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ, ಬಟ್ ನಮ್ಮಿಂದ ಏನೂ ಆಗಲ್ಲ. ನಾವು ಎಫರ್ಟ್ ಹಾಕ್ಬೋದು, ಜನರಿಗೆ ಇಷ್ಟ ಆದ್ರೆ ಅದು ಯಾರ ಸಿನಿಮಾ ಆದ್ರೂ ಒಳ್ಳೆ ಸಿನಿಮಾ ಬರ್ತಾ ಇದೆ. ನಾನಂತೂ ನಿಮ್ಗೆ ಗೊತ್ತು ಅಷ್ಟು ದೊಡ್ಡ ಕಲಾವಿದ ಏನೂ ಅಲ್ಲ, ಇನ್ನೂ ತುಂಬಾ ಪ್ರೂವ್ ಮಾಡ್ಬೇಕಾಗಿರುವಂತ ಕಲಾವಿದ ನಾನು. ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು, ಡೈರೆಕ್ಟರ್ ಇರ್ಲಿ, ಪ್ರೊಡ್ಯೂಸರ್ ಇರ್ಲಿ, ಎಲ್ಲ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ಬೇಕು. ಎಲ್ಲ ಸಿನಿಮಾನು ಒಂದು ಹೋರಾಟ. ಸೊ ಆ ಹೋರಾಟಕ್ಕೆ ಜನರು ಏನ್ ಕೊಡ್ಬೇಕು ಅದನ್ನ ಕೊಡ್ತಾರೆ ಅನ್ನೋ ನಂಬಿಕೆ. ಎಸ್, ಥ್ಯಾಂಕ್ ಯು ಶೆಟ್ಟರ್, ಧನ್ಯವಾದಗಳು. ದಯಮಾಡಿ ಇಲ್ಲೇ ಇರಬೇಕು. ನಮ್ಮ ಜಾನ್ವಿ ದಯಮಾಡಿ ವೇದಿಕೆಗೆ ಬನ್ನಿ. ಇಡೀ